ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ಅಧ್ಯಯನ ಭಾಳ ಚೆನ್ನಾಗಿದೆ, ಭಾಳ ಉತ್ತೇಜನಕಾರಿಯಾದದ್ದು ಮತ್ತು ಬಹಳಷ್ಟು ಪ್ರಯೋಜನಕಾರಿಯಾದದ್ದು. ಆದ ಕಾರಣ ಪ್ರಿಯ ಪವಿತ್ರಾತ್ಮನು ನಮಗೆ ತನ್ನ ಶಕ್ತಿಯನ್ನು, ತನ್ನ ಸಹಾಯವನ್ನು, ತನ್ನ ಅಭಿಷೇಕವನ್ನು, ತನ್ನ ಪ್ರಕಟಣೆಯನ್ನು ಈಗ ನಮ್ಮೊಂದಿಗಿದ್ದು ತನ್ನ ಸಾನ್ನಿಧ್ಯವನ್ನು ಕೂಡ ಕೊಟ್ಟು ನಡೆಸಲಿ. ಇಬ್ರಿಯರಿಗೆ ಬರೆದ ಪತ್ರಿಕೆ, ದಿ ಎಪಿಸಲ್ ಟು ಹೀಬ್ರೂಸ್ ಚಾಪ್ಟರ್ 10, 10ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 23 ಆಶೀರ್ವಾದಗಳು, 23 ಬ್ಲೆಸ್ಸಿಂಗ್ಸ್ ಆಫ್ ದ ನ್ಯೂ ಕಾವನೆಂಟ್, ಹೊಸ ಒಡಂಬಡಿಕೆ 23 ಆಶೀರ್ವಾದಗಳನ್ನು ಇಬ್ರಿಯ 10ನೇ ಅಧ್ಯಾಯದಿಂದ ನಾವು ನೋಡಿಕೊಳ್ತೇವೆ. ಆದುದರಿಂದ ನಾವು ಇದನ್ನು ಒಂದೊಂದಾಗಿ ನೋಡಿಕೊಳ್ಳೋಣ, ಇದರಿಂದ ಆತ್ಮಿಕ ಪ್ರಯೋಜನವನ್ನು ಹೊಂದಿಕೊಳ್ಳೋಣ. ಬನ್ನಿರಿ, 23 ಆಶೀರ್ವಾದಗಳು, ಒಂದೊಂದಾಗಿ 23 ಆಶೀರ್ವಾದಗಳು. ಎಂಥ ಆಶೀರ್ವಾದಗಳು? ಹೊಸ ಒಡಂಬಡಿಕೆಯ ಆಶೀರ್ವಾದಗಳು. ಹಳೆ ಒಡಂಬಡಿಕೆಯ ಆಶೀರ್ವಾದಗಳೇ ಭಾಳ ಚೆನ್ನಾಗಿದ್ದವು, ಬಹಳ ಪ್ರಯೋಜನಕಾರಿಯಾದದ್ದವು, ಪ್ರಾಯೋಗಿಕವಾಗಿದ್ದವು. ಆದರೆ ಹೊಸ ಒಡಂಬಡಿಕೆಯ ಆಶೀರ್ವಾದಗಳು ಇನ್ನೂ ಚೆನ್ನಾಗಿವೆ. ನೋಡೋಣ ಬನ್ನಿರಿ. 23 ನ್ಯೂ ಕವನೆಂಟ್ ಬ್ಲೆಸ್ಸಿಂಗ್ಸ್. ಮೊದಲನೇದು ಸಿದ್ಧ ಮಾಡಿದ ದೇಹ ಎಂಬ ಆಶೀರ್ವಾದ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 5ನೇ ವಚನದಲ್ಲಿ ದೇವರು ಕ್ರಿಸ್ತನಿಗಾಗಿ ದೇಹವನ್ನು ಸಿದ್ಧ ಮಾಡಿದ್ರಂತೆ. ಯಾಕೆ ದೇಹವನ್ನು ಸಿದ್ಧ ಮಾಡಿದ್ರು ಅಂತ ಹೇಳ್ಬಿಟ್ಟು ನೋಡುವಾಗ ಆಶ್ಚರ್ಯ. ಯಾಕಂತ ಹೇಳಿದ್ರೆ ಯಜ್ಞ ಅರ್ಪಣೆಯು ನಿನಗೆ ಇಷ್ಟವಾಗಿರಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿದ್ದಂಥ ಯಜ್ಞ ಅರ್ಪಣೆಗಳು ದೇವರಿಗೆ ಇಷ್ಟವಾಗಿರಲಿಲ್ಲ ಅಂತೆ. ಯಾಕಂತ ಹೇಳಿದ್ರೆ ಯಜ್ಞಗಳು ಪ್ರತಿ ವರ್ಷವೂ ಪಾಪಗಳ ಜ್ಞಾಪಕವಾಗಿದ್ದವು. ಇಬ್ರಿಯ 10:4 ಹೋರಿಗಳ ಮತ್ತು ಹೋತಗಳ ರಕ್ತವು ಪಾಪಗಳನ್ನು ತೆಗೆದು ಹಾಕುವುದು ಅಸಾಧ್ಯ. ಆದುದರಿಂದ ದೇವರು ಹೊಸ ಒಡಂಬಡಿಕೆಯಲ್ಲಿ ಮಾಡಿದಂಥ ಮೊದಲನೇ ಆಶೀರ್ವಾದ ದೇಹವನ್ನು ಸಿದ್ಧ ಮಾಡಿದ್ದು. ಯಾರ ದೇಹ? ಯಾರಿಗಾಗಿ? ಕ್ರಿಸ್ತನಿಗಾಗಿ ಒಂದು ದೇಹ. ಎರಡನೇದಾಗಿ ಇಬ್ರಿಯ 10:7ನೇ ವಚನದ ಪ್ರಕಾರವಾಗಿ ಅದು ಗ್ರಂಥದ ಸುರುಳಿಯಲ್ಲಿ ನನ್ನ ಬಗ್ಗೆ ಬರೆದಿದೆ ಎಂಬಂಥ ಆಶೀರ್ವಾದ. ಎರಡನೇ ಆಶೀರ್ವಾದ, ಸೆಕೆಂಡ್ ಬ್ಲೆಸ್ಸಿಂಗ್ ಆಫ್ ಎ ನ್ಯೂ ಕವನೆಂಟ್ ಈಸ್ ಇಟ್ ವಾಸ್ ರಿಟನ್ ಇನ್ ದ ಸ್ಕ್ರಿಪ್ಚರ್. ವಾಕ್ಯದಲ್ಲಿ ಕ್ರಿಸ್ತನ ಬಗ್ಗೆ ಬರೆಯಲಾಗಿತ್ತು. ಅದು ಎರಡನೇ ಆಶೀರ್ವಾದ. ಮೂರನೇ ಆಶೀರ್ವಾದ, ನಾನು ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ವಾವ್! ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಹೌದು, ಹಳೆ ಒಡಂಬಡಿಕೆಯ ಬಲಿಗಳು, ಯಜ್ಞಗಳು ದೇವರಿಗೆ ಇಷ್ಟವಿಲ್ಲದ ಕಾರಣ ಕ್ರಿಸ್ತನಿಗಾಗಿ ಒಂದು ದೇಹವನ್ನು ಸಿದ್ಧ ಮಾಡಿದರು, ಮೊದಲನೇ ಆಶೀರ್ವಾದ. ಮತ್ತು ಅದೇ ಸಂದರ್ಭದಲ್ಲಿ ಆತನ ಬಗ್ಗೆ ಬರೆದಿತ್ತು ಸುರುಳಿಯಲ್ಲಿ ಏನು ಮಾಡಬೇಕಂಥದ್ದು ಎರಡನೇ ಆಶೀರ್ವಾದ. ಮೂರನೇ ಆಶೀರ್ವಾದ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂಬುದಾಗಿ ಓಗೊಡುವಂಥ, ಸಿದ್ಧವಾಗಿರುವಂಥ, ಸಮರ್ಪಿಸಿದಂಥ ಕ್ರಿಸ್ತನ ಸಮರ್ಪಣೆಯ ಆಶೀರ್ವಾದ. ನಾಲ್ಕನೇದಾಗಿ ಭಾಳ ಚೆನ್ನಾಗಿದೆ 10ನೇ ವಚನದಲ್ಲಿ, ಯೇಸು ಕ್ರಿಸ್ತನು ಒಂದೇ ಸಾರಿ ಎಲ್ಲ ಕಾಲಕ್ಕೂ ತಮ್ಮ ದೇಹವನ್ನು ಸಮರ್ಪಿಸಿದರ ಮೂಲಕ ನಾವು ಶುದ್ಧರಾಗಿದ್ದೇವೆ. ಇನ್ನೊಂದು ಸರಿ ಹೇಳ್ತೇನೆ, ಶುದ್ಧರಾಗಿದ್ದೇವೆ. ವಾವ್! ಎಂಥ ಮಹಾ ಆಶೀರ್ವಾದ! ಒಂದೇ ಸಾರಿ ಎಲ್ಲ ಕಾಲಕ್ಕೆ ಸಮರ್ಪಿಸಿದ್ರಿಂದ ಈಗಾಗಲೇ ಶುದ್ಧರಾಗಿದ್ದೇವೆ. 5ನೇ ಆಶೀರ್ವಾದ, ನಿರಂತರವಾದ ಒಂದೇ ಯಜ್ಞವನ್ನು ಅರ್ಪಿಸಿದ ಆಶೀರ್ವಾದ. ವಾವ್! ನಿತ್ಯವಾದದ್ದು ಒಂದೇ ಯಜ್ಞವಾಗಿ ಯೇಸು ಸ್ವಾಮಿ ಸಮರ್ಪಿಸಿದ್ದು ಹೊಸ ಒಡಂಬಡಿಕೆಯ 5ನೇ ಆಶೀರ್ವಾದ. ಇದನ್ನು ಇಬ್ರಿಯ 10 ಮತ್ತು 12ರಲ್ಲಿ ನಾವು ನೋಡ್ಕೊಳ್ತಿದ್ದೇವೆ. ಅದಾದ ನಂತರ ಇನ್ನೊಂದು ಆಶೀರ್ವಾದ 13ನೇ ವಚನದಲ್ಲಿ ಇದೆ. ಅದೇನಂತ ಹೇಳಿದರೆ, ಅಂದಿನಿಂದ ತನ್ನ ವಿರೋಧಿಗಳು, ಇಬ್ರಿಯ 10:13,
ಅಂದಿನಿಂದ ತನ್ನ ವಿರೋಧಿಗಳು ತನ್ನ ಪಾದಪೀಠವಾಗಿ ಮಾಡಿಕೊಳ್ಳುವ ತನಕ ಆತನು ಕಾಯುತ್ತಿರುವಂಥ ಒಂದು ಆಶೀರ್ವಾದ. ಅಂದರೆ ವೈರಿಗಳು ಪಾದ ಬಳಿಗೆ ಬರುವಂಥ ಒಂದು ಆಶೀರ್ವಾದ. ಚೆನ್ನಾಗಿದೆ ಅಲ್ವಾ? ವೈರಿಗಳನ್ನು ಪಾದಪೀಠವನ್ನಾಗಿ ಮಾಡಿಕೊಳ್ಳುವಂಥ ಆಶೀರ್ವಾದ. ಅದು ಆತನಿಗೆ ಮಾತ್ರ ಅಲ್ಲ, ನಮಗೂ ಅನ್ವಯುವಂಥದ್ದು. ಹೌದು. 7ನೇದಾಗಿ ಇನ್ನೊಂದು ಆಶೀರ್ವಾದ ಏನಂತ ಹೇಳಿದರೆ, ಅದು ನಿರಂತರ ಪರಿಪೂರ್ಣರನ್ನಾಗಿ ಮಾಡುವಂಥ ಆಶೀರ್ವಾದ. ಇದು ದೊಡ್ಡ ಆಶೀರ್ವಾದ. ಈ ಬಗ್ಗೆ ಕೆಲವು ದಿವಸಗಳ ಹಿಂದೆ ಅದನ್ನು ನೋಡಿದಾಗ ಭಾಳ ಆಶ್ಚರ್ಯ ಆಯಿತು. ಯಾಕಂತ ಹೇಳಿದರೆ ಇಬ್ರಿಯ 10ನೇ ಅಧ್ಯಾಯ 14ನೇ ವಚನದಲ್ಲಿ ಆತನು ಶುದ್ಧೀಕರಿಸಲಾಗುವವರನ್ನು ಒಂದೇ ಅರ್ಪಣೆಯಿಂದ ನಿರಂತರ ಪರಿಪೂರ್ಣರನ್ನಾಗಿ ಮಾಡಿದ್ದೆ. ನಿರಂತರ ಪರಿಪೂರ್ಣರನ್ನಾಗಿ ದೇವರು ಮಾಡಿದ್ದಾರೆ. ಹಾಗಾದರೆ ನಾನು ಯಾರು? ನಿರಂತರ ಪರಿಪೂರ್ಣರಾದ ವ್ಯಕ್ತಿ. 7ನೇ ಆಶೀರ್ವಾದ. ಇದು ಭಾಳ ದೊಡ್ಡ ಆಶೀರ್ವಾದ, ಹೊಸ ಒಡಂಬಡಿಕೆ ಆಶೀರ್ವಾದ. 8ನೇ ಆಶೀರ್ವಾದ ಏನಂತ ಹೇಳಿದರೆ, ನಿಯಮಗಳು ಹೃದಯದಲ್ಲಿ ಇಡುವಂಥ ಆಶೀರ್ವಾದ. ನಿಯಮಗಳು ಹೃದಯದಲ್ಲಿ ಇಡುವಂಥ ಆಶೀರ್ವಾದ. ಅದನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡಿಕೊಳ್ಬೋದು. ಲಾಸ್ ಇನ್ ದಿ ಹಾರ್ಟ್. ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಆಶೀರ್ವಾದ ಅದೇ 16ನೇ ವಚನದಲ್ಲಿ ಇದೆ. ಇಬ್ರಿಯ 10:16 2ನೇ ಭಾಗ. ಅದೇನೆಂದರೆ ಮನಸ್ಸಿನಲ್ಲಿ ವಾಕ್ಯ ಬರೆಯುವ ಆಶೀರ್ವಾದ, ಮನಸ್ಸಿನಲ್ಲಿ ಆಜ್ಞೆ ಬರೆಯುವ ಆಶೀರ್ವಾದ, ಮನಸ್ಸಿನ ಒಳಗೆ ದೇವರಾತ್ಮನು ತಾನೇ ಪವಿತ್ರಾತ್ಮನ ಮೂಲಕವಾಗಿ ಬರೆಯುವಂಥ ಆಶೀರ್ವಾದ. 17ನೇ ವಚನದಲ್ಲಿ ಇನ್ನೊಂದು ಆಶೀರ್ವಾದ ಇದೆ. ಇದು ನನಗೆ ಭಾಳ ಇಷ್ಟಕರವಾದಂಥ ಒಂದು ಆಶೀರ್ವಾದ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 17ನೇ ವಚನದಲ್ಲಿ, ಪಾಪಗಳನ್ನು ಅಧರ್ಮಗಳನ್ನು ಎಂದಿಗೂ ನೆನಪಿಗೆ ತಂದುಕೊಳ್ಳದಂಥ ಆಶೀರ್ವಾದ. ವಾವ್! ಹೌದು, ಪಾಪ ಅಧರ್ಮಗಳು ಎಂದಿಗೂ ನೆನಪಿಗೆ ಬಾರದಂಥ ರೀತಿಯಲ್ಲಿ ಇರುವಂಥ ಆಶೀರ್ವಾದ. ದೊಡ್ಡ ಆಶೀರ್ವಾದ ಅಲ್ವಾ ಇದು? ಹೌದು, ಇದು ಹೊಸ ಒಡಂಬಡಿಕೆಯ ಒಂದು ಆಶೀರ್ವಾದ. ಮತ್ತು 19ನೇ ವಚನ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 19ನೇ ವಚನದಲ್ಲಿ, ತೆರೆ ಎಂಬ ಆತನ ಶರೀರದ ಮೂಲಕ ಲಭ್ಯವಾಗುವಂಥ ಆಶೀರ್ವಾದ. ಹಳೆ ಒಡಂಬಡಿಕೆಯಲ್ಲಿ ಪವಿತ್ರ ಸ್ಥಳ, ಮಹಾಪವಿತ್ರ ಸ್ಥಳದ ನಡುವೆ ಇರುವಂಥ ತೆರೆ, ಅದು ಆತನ ದೇಹವೆಂಬ ತೆರೆ. ಆ ದೇಹವೆಂಬ ತೆರೆ ತೆರೆದಿದ್ದರಿಂದ ನಮಗೆ ಲಭ್ಯವಾದಂಥ 11ನೇ ಆಶೀರ್ವಾದ. 12ನೇ ಆಶೀರ್ವಾದ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 20ನೇ ವಚನದಲ್ಲಿ, ಜೀವವುಳ್ಳ ಹೊಸ ದಾರಿ. ವಾವ್! ಹೊಸ ಹಾಗೂ ಸಜೀವವಾದ ಮಾರ್ಗ. ಅದೇನದು? ಇನ್ನೊಂದು ಆಶೀರ್ವಾದ, 12ನೇ ಆಶೀರ್ವಾದವಾಗಿದೆ. 13ನೇ ಆಶೀರ್ವಾದ ಇನ್ನೂ ಚೆನ್ನಾಗಿದೆ. ಅದೇನಂತ ಹೇಳಿದರೆ, ದೇವರ ಸಮೀಪಕ್ಕೆ ಬರುವಂಥ ಆಶೀರ್ವಾದ. ಹಳೆ ಒಡಂಬಡಿಕೆಯಲ್ಲಿ ದೇವರ ಸಮೀಪಕ್ಕೆ ಬರುವಂಥದ್ದು ಅಸಾಧ್ಯವಾದದ್ದು. ಯಾರೋ ಒಬ್ಬರು ಮಾತ್ರ, ಇಡೀ ರಾಷ್ಟ್ರದಲ್ಲಿ ಮಹಾಯಾಜಕರು ಮಾತ್ರ, ಅದು 1 ವರ್ಷಕ್ಕೆ 1 ಸಾರಿ, ನಿಶ್ಚಯವಿಲ್ಲದೆ. ಆದರೆ ನಾವು ದೇವರ ಸಮೀಪಕ್ಕೆ ಬರುವ ಮಹಾ ಆಶೀರ್ವಾದ, ಹೊಸ ಒಡಂಬಡಿಕೆ ಆಶೀರ್ವಾದ. 14ನೇದಾಗಿ ನಿರೀಕ್ಷೆಯನ್ನು ಆರಿಕೆ ಮಾಡುವ ಆಶೀರ್ವಾದ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 23ನೇ ವಚನದಲ್ಲಿ, ನಮ್ಮ ನಿರೀಕ್ಷೆಯನ್ನು ಆರಿಕೆ ಮಾಡುವ ಆಶೀರ್ವಾದ. ನನ್ನ ನಿರೀಕ್ಷೆ ಯೇಸು ಕ್ರಿಸ್ತನಂತೆ ಆಗುವಂಥದ್ದು. ಆ ನಿರೀಕ್ಷೆಯನ್ನು ಆರಿಕೆ ಮಾಡುವಂಥದ್ದು. ಆ ರೀತಿಯಾಗಿ ಅನೇಕ ನಿರೀಕ್ಷೆ ನಮಗಿದೆ. ಆ ನಿರೀಕ್ಷೆಗಳನ್ನು ಆರಿಕೆ ಮಾಡುವಂಥ ಆಶೀರ್ವಾದ. ಅನಂತರ 15ನೇ ಆಶೀರ್ವಾದ, ಪ್ರೀತಿಯ ಆಶೀರ್ವಾದ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 24ನೇ ವಚನದಲ್ಲಿ, ಒಬ್ಬರನ್ನೊಬ್ಬರು ಪ್ರೀತಿಸುವಂತೆ ದೇವರು ಪವಿತ್ರಾತ್ಮನ ಮೂಲಕವಾಗಿ ರೋಮ 5ರ ಪ್ರಕಾರವಾಗಿ ಧಾರಾಳವಾಗಿ ಪವಿತ್ರಾತ್ಮನನ್ನು ಸುರಿಸಿ ಪ್ರೀತಿ ರಸವನ್ನು ನಮ್ಮಲ್ಲಿ ಇಟ್ಟಿರುವುದರಿಂದ ಅದು ಒಂದು ಆಶೀರ್ವಾದವಾಗಿದೆ. 16ನೇ ಆಶೀರ್ವಾದ, ಸತ್ಕಾರ್ಯ. ದೇವರು ಏನಾದರೂ ಯಾರಿಗಾದರೂ ಮಾಡಬೇಕಾದರೆ ನಮ್ಮ ಮೂಲಕವಾಗಿ ತನ್ನ ಕಾರ್ಯವನ್ನು ಮಾಡುವಂತೆ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 10ನೇ ವಚನದಲ್ಲಿ, ಮುಂದಾಗಿಯೇ ಜಗದುತ್ಪತ್ತಿಗೆ ಮುಂಚಿತವಾಗಿಯೇ ಸಿದ್ಧ ಮಾಡಿದಂಥ ಸತ್ಕಾರ್ಯಗಳು.
ಹೌದು, ಇಬ್ರಿಯ 10:24 ಅದನ್ನು ಹೇಳಲಾಗಿದೆ. ಮತ್ತು ಇನ್ನೊಂದು ಆಶೀರ್ವಾದ 25ನೇ ವಚನದಲ್ಲಿದೆ. ಅದು ಭಾಳ ಚೆನ್ನಾಗಿದೆ. ಇಬ್ರಿಯ 10ನೇ ಅಧ್ಯಾಯ 25ನೇ ವಚನದಲ್ಲಿ ಸಭೆ ಎಂಬ ಆಶೀರ್ವಾದ, ಅನ್ಯೋನ್ಯತೆ ಎಂಬ ಆಶೀರ್ವಾದ. ಸಭೆಯಾಗಿ ಸೇರುವುದನ್ನು ಕೆಲವರು ರೂಢಿಯಾಗಿ ಬಿಟ್ಬಿಟ್ಟಿರ್ತಾರೆ, ಆದರೆ ಅದು ಆಶೀರ್ವಾದ, ಸಭೆಯ ಆಶೀರ್ವಾದ. ಆದ ಕಾರಣ ಒಬ್ಬ ದೇವ್ರ ಸೇವಕರು ಮೊನ್ನೆ ದಿವಸ ಹೇಳ್ತಾ ಇದ್ರು, ನಾನು ಅವ್ರ ದೊಡ್ಡ ಸಭೆ ಇದೆ ಅವರಿಗೆ, ಆದರೆ ವರ್ಷಕ್ಕೆ ಅಥವಾ ತಿಂಗಳಿಗೆ ಅಥವಾ ಈ ವರ್ಷದಲ್ಲಿ ಇದು 2ನೇ ಸಾರಿನೋ 3ನೇ ಸಾರಿ ನಾನು ಭಾನುವಾರ ಸಭೆ ಬಿಟ್ಟು ಹೋಗಿರುವಂಥದ್ದು ಅಥವಾ ಸಭೆ ಬಿಟ್ಟು ಬೇರೆ ಕಡೆ ಕೂಟಕ್ಕೆ ಹೋಗಿರುವಂಥದ್ದು ಅಂತ ಹೇಳ್ಬಿಟ್ಟು. ಆದ ಕಾರಣ ಸಭೆಯನ್ನು ಪ್ರೀತಿಸಿ ತನ್ನನ್ನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟಿದ್ದು ಅದು ಒಂದು ಆಶೀರ್ವಾದ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿರುವಂಥ ಮಾತು ಭಾಳ ಉತ್ತೇಜನಕಾರಿಯಾದದ್ದು. ಹೌದು, ಉತ್ತೇಜನಕಾರಿಯಾದಂಥ ಇನ್ನೊಂದು ಆಶೀರ್ವಾದ ಎನ್ಕರೇಜ್ಮೆಂಟ್. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 25ನೇ ವಚನ ಈ ರೀತಿಯಾಗಿದೆ: ನೀವು ಯೇಸು ಕ್ರಿಸ್ತನ ಬರುವಿಕೆ ಸಮೀಪವಾಗಿರುವುದರಿಂದ ಒಬ್ಬರನ್ನೊಬ್ಬರು ಪ್ರೋತ್ಸಾಹಗೊಳಿಸುವುದನ್ನು ಇನ್ನೂ ಹೆಚ್ಚಾಗಿ ಮಾಡಿರಿ. ವಾವ್! ನಾನಿದನ್ನು ಮಾಡ್ತಾ ಇದ್ದೀನಿ, ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇದ್ದೀನಿ, ಇತರರನ್ನು ಉತ್ತೇಜನ ಮಾಡುವಂಥದ್ದು. ಈಗಲೂ ಕೂಡ ಒಬ್ಬರಿಗೆ ಫೋನ್ ಮುಖಾಂತರವಾಗಿ ಉತ್ತೇಜನ ಮಾಡಿದೆ, ಆದರೆ ಇನ್ನೂ ಹೆಚ್ಚಾಗಿ ಮಾಡಿರಿ. ವಾವ್! ಇನ್ನೂ ಹೆಚ್ಚಾಗಿ ಮಾಡಿರಿ. ವಾವ್! ರೈಟ್. 19ನೇ ವಚನ ಏನಂದರೆ 32ನೇ ವಚನದಲ್ಲಿ ಈ ರೀತಿಯಾಗಿ ಬರೆದಿದೆ. 19ನೇ ಆಶೀರ್ವಾದ, ಹೊಸ ಒಡಂಬಡಿಕೆ ಆಶೀರ್ವಾದ ಅದೇನೆಂದರೆ, ನೀವು ಬೆಳಕನ್ನು ಹೊಂದಿದ ಮೇಲೆ ಬಾಧೆಗಳು ಬಹು ಹೋರಾಟವನ್ನು ಸಹಿಸಿಕೊಂಡು ಹಿಂದಿನ ದಿನಗಳನ್ನು ನೆನಪು ಮಾಡಿಕೊಡ್ರಿ. ಯಾವ ರೀತಿಯಾಗಿ ದೇವರು ನಿಮಗೆ ಸಹಾಯ ಮಾಡಿದರು ಅಂತೇಳ್ಬಿಟ್ಟು ನೋಡುವಾಗ, ಬಾಧೆಗಳು ಅಂತ ಹೇಳಿದ ತಕ್ಷಣ ಅದನ್ನು ಒಂದು ನಕಾರಾತ್ಮಕವಾಗಿ ನಾವು ತಿಳ್ಕೊಳ್ಬಾರ್ದು, ಅದನ್ನು ಕೂಡ ಆಶೀರ್ವಾದವಾಗಿ ತಿಳ್ಕೊಳ್ಳೋಣ. ಯಾಕಂತ ಹೇಳಿದ್ರೆ, ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿರುವಂಥ ಒಂದು ವಾಕ್ಯ ಏನಿದೆ ನೋಡೋಣ ಬನ್ನಿರಿ. ಫಿಲಿಪಿ 1:29 ಅದೇನಂತ ಹೇಳಿದ್ರೆ, ನೀವು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದಕ್ಕಾಗಿ ಮಾತ್ರವಲ್ಲ, ಆತನಿಗೋಸ್ಕರವಾಗಿ ಬಾಧೆಯನ್ನು ಅನುಭವಿಸುವುದಕ್ಕೂ ನಿಮಗೆ ಅನುಗ್ರಹವಾಗಿ ದೊರೆತಿದೆ. ಫಿಲಿಪಿ 1:29. ಹೌದು, ಬಾಧೆ ಕೂಡ ಒಂದು ಆಶೀರ್ವಾದ ಅಂತ ನಾವು ತಿಳ್ಕೊಳ್ತಕ್ಕದ್ದು. ಇದು ಕೂಡ ಹೊಸ ಒಡಂಬಡಿಕೆ ಆಶೀರ್ವಾದ. ಕ್ರಿಸ್ತನಿಗಾಗಿ ಬಾಧೆ ಪಡುವಂಥದ್ದು. 1ನೇ ಪೇತ್ರ 2ನೇ ಅಧ್ಯಾಯದಲ್ಲಿ, ಅಪೊಸ್ತಲಕೃತ್ಯ 14:22ರಲ್ಲಿ, 1ನೇ ಥೆಸಲೋನಿಕ 3:3ರಲ್ಲಿ ಇವೆಲ್ಲ ವಾಕ್ಯಗಳನ್ನು ನೋಡುವಾಗ ಕ್ರಿಸ್ತನಿಗಾಗಿ ನಾವು ಕಷ್ಟವನ್ನು ಅನುಭವಿಸುವಂಥದ್ರ ಬಗ್ಗೆ 2ನೇ ತಿಮೋತಿ 2ನೇ ಅಧ್ಯಾಯದಲ್ಲಿ ಕೂಡ ಪೌಲನು ತನ್ನ ಪ್ರಿಯಪುತ್ರನಾಗಿರುವಂಥ ಆತ್ಮಿಕ ಮಗುವಾಗಿರುವಂಥ ತಿಮೋತಿನಿಗೆ ಶ್ರಮೆಯನ್ನು ಅನುಭವಿಸು ಎಂಬುದಾಗಿ 2ನೇ ತಿಮೋತಿ 4ನೇ ಅಧ್ಯಾಯದಲ್ಲಿ ಕೂಡ ಶ್ರಮೆಯನ್ನು ಅನುಭವಿಸಿದ ಕುರಿತಾಗಿ. ಮತ್ತು 20ನೇ ಆಶೀರ್ವಾದ 35ನೇ ವಚನದಲ್ಲಿದೆ. ಅಂದ ಹಾಗೆ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ ದಿ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 10ನೇ ಅಧ್ಯಾಯ, ಅದರಿಂದ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಹೊಸ ಒಡಂಬಡಿಕೆಯ 23 ಆಶೀರ್ವಾದಗಳನ್ನು ನಾವು ನೋಡ್ತಾ ಇದ್ದೇವೆ. 23 ಬ್ಲೆಸ್ಸಿಂಗ್ಸ್ ಆಫ್ ದ ನ್ಯೂ ಕವನೆಂಟ್. ಹೊಸ ಒಡಂಬಡಿಕೆ 23 ಆಶೀರ್ವಾದಗಳಲ್ಲಿ ಈಗ 35ನೇ ವಚನದಲ್ಲಿ 20ನೇ ಆಶೀರ್ವಾದವನ್ನು ನಾವು ನೋಡ್ತಾ ಇದ್ದೇವೆ. ನೋಡೋಣ ಬನ್ನಿರಿ ಏನಿದೆ ಅಂತ ಹೇಳ್ಬಿಟ್ಟು. ಅದೇನಂತ ಹೇಳಿದ್ರೆ, ಧೈರ್ಯ. ನಿಮಗಿರುವ ಧೈರ್ಯವನ್ನು ಕಳೆದುಕೊಳ್ಳಬೇಡ್ರಿ ಅಂತ ಇಬ್ರಿಯ ಗ್ರಂಥಕರ್ತನ ಹೇಳ್ಬಿಟ್ಟು, ಯಾಕೆ ಕಳ್ಕೊಳ್ಳಬೇಡ್ರಿ ಅಂತ ಹೇಳಿದ್ರೆ ಅದಕ್ಕೆ ಮಹಾಪ್ರತಿಫಲ ಉಂಟು. ಇಟ್ ಹ್ಯಾಸ್ ಗಾಟ್ ಎ ಗ್ರೇಟ್ ರಿವಾರ್ಡ್. ಯಾವುದಕ್ಕೆ? ಧೈರ್ಯಕ್ಕೆ. ಆದುದರಿಂದ ಅದನ್ನು ಕಳೆದುಕೊಳ್ಳಬೇಡ್ರಿ. ಯಾಕಂದರೆ ದೇವರಾತ್ಮನ ಮುಖಾಂತರವಾಗಿ ದೇವರು ನಮಗೆ ಕೊಟ್ಟಿರುವಂಥ ಧೈರ್ಯ ನಮಗೆ ಆಶೀರ್ವಾದ, ಹೊಸ ಒಡಂಬಡಿಕೆಯ ಆಶೀರ್ವಾದ. 21ನೇ ಆಶೀರ್ವಾದ
ತಾಳ್ಮೆ. ತಾಳ್ಮೆ. ಯಾಕಂದರೆ ಇಬ್ರಿಯ 10:36ನೇ ವಚನದಲ್ಲಿ ನಾವು ದೇವರ ಚಿತ್ತವನ್ನು ನೆರವೇರಿಸಿದ ಮೇಲೆ ಅವರು ಮಾಡಿದ ವಾಗ್ದಾನವನ್ನು, ಅಂದರೆ ದೇವರು ಮಾಡಿದ ವಾಗ್ದಾನವನ್ನು ಹೊಂದುವಂತೆ ನಿಮಗೆ ತಾಳ್ಮೆ ಅವಶ್ಯವಾಗಿದೆ. ಹೌದು, ತಾಳ್ಮೆ ಕೂಡ ಒಂದು ಆಶೀರ್ವಾದ ಎಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ಅಬ್ರಹಾಮನ ಜೀವನದಲ್ಲಿ ನಾವು ನೋಡುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಲ್ಲಿ ತಾಳ್ಮೆಯಿಂದ ವಾಗ್ದಾನಗಳನ್ನು ಬಾಧ್ಯವಾಗಿ ನಾವು ಹೊಂದುತ್ತೇವಂತೆ. ಆದ ಕಾರಣ ಇಬ್ರಿಯ 6:15ರಲ್ಲಿ ನೋಡುವಾಗ ಅಬ್ರಹಾಮನು ತಾಳ್ಮೆಯಿಂದ ಕಾದಿದ್ದು ವಾಗ್ದಾನವನ್ನು ಪಡ್ಕೊಂಡನು. ತಾಳ್ಮೆಯ ಆಶೀರ್ವಾದ. 22ನೇ ಆಶೀರ್ವಾದ ನಾವೇನು ನೋಡ್ತಿದ್ದೀವಿ ಅಂದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಿಂದ ನಾವು ಹೊಸ ಒಡಂಬಡಿಕೆಯ 23 ಆಶೀರ್ವಾದಗಳನ್ನು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ 22ನೇ ಆಶೀರ್ವಾದ ನಂಬಿಕೆ. ನಂಬಿಕೆ. ಇಬ್ರಿಯ 10:38ನೇ ವಚನದಲ್ಲಿ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಯಾಕೆ? ನಂಬಿಕೆಯನ್ನು ಹುಟ್ಟಿಸುವನು. ಅದೊಂದು ಆಶೀರ್ವಾದ. ನಂಬಿಕೆಯನ್ನು ಪೂರೈಸುವನು. ಅದೊಂದು ಆಶೀರ್ವಾದ. ನಂಬಿಕೆಯನ್ನು ಹುಟ್ಟಿಸುವ ಆತನು, ನಂಬಿಕೆಯನ್ನು ಪೂರೈಸುವ ಆತನು. ಈಸ್ ದಿ ಆಥರ್ ಅಂಡ್ ದ ಫಿನಿಷರ್ ಆಫ್ ಅವರ್ ಫೇತ್. ಹಾಗಾದರೆ ಆತನು ನಂಬಿಕೆಯನ್ನು ಹುಟ್ಟಿಸ್ತಾನೆ ಅಂತ ಹೇಳ್ಬಿಟ್ಟು ಅದು ಆಶೀರ್ವಾದ ಅಲ್ವಾ? ಖಂಡಿತವಾಗಿ. ಖಂಡಿತವಾಗಿ ಬಹಳ ಆಶೀರ್ವಾದಗಳಿದೆ. ಕೊನೆಯದಾಗಿ 23 ಆಶೀರ್ವಾದಗಳಲ್ಲಿ 23ನೇ ಆಶೀರ್ವಾದ ಏನೆಂಬುದಾಗಿ ನಾವು ನೋಡುವಾಗ ಒಂದು ಪಾಸಿಟಿವ್ ಆಗಿ, ಸಕಾರಾತ್ಮಕವಾಗಿ ಹೇಳಿಕೆಯನ್ನು 39ನೇ ವಚನದಲ್ಲಿ ನಾವು ನೋಡ್ತೇವೆ. ನಾವಾದರೂ ಹಿಂಜರಿದು ನಾಶವಾಗುವವರಲ್ಲ, ನಂಬುವವರಾಗಿ ಆ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ. ಯಾವುದು? ರಕ್ಷಣೆಯನ್ನು ಹೊಂದುವವರಾಗಿದ್ದೇವಂತೆ. ಹಾಗಾದರೆ ಅದು ದೊಡ್ಡ ಆಶೀರ್ವಾದ ಅಲ್ವಾ? ಹೌದು. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕೆ ಯೇಸು ಎಂದು ಹೆಸರಿಡಬೇಕು? ಯಾಕಂದರೆ ಆತನೇ ತನ್ನ ಜನರ ಪಾಪಗಳಿಂದ ಬಿಡಿಸಿ ಕಾಯುವನು. ಆದುದರಿಂದ ಈ ರಕ್ಷಣೆ ಅನ್ನುವಂಥದ್ದು ಕೂಡ ಮಹಾ ಆಶೀರ್ವಾದ. ಇಬ್ರಿಯ 2ನೇ ಅಧ್ಯಾಯದಲ್ಲಿ ಇಂಥ ಮಹಾರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಬಾರ್ದು. ನಾನು ಮಾಡಿದ್ದೇನೆ, ಆ ರೀತಿಯಾಗಿ ಮಾಡಬಾರ್ದು ಅಂತ ಇಷ್ಟಪಡ್ತೇನೆ. ಹೌದು, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಿಂದ ಹೊಸ ಒಡಂಬಡಿಕೆಯ 23 ಆಶೀರ್ವಾದಗಳು, ಒಂದು ಆಶೀರ್ವಾದ 2 ಆಶೀರ್ವಾದ ಅಲ್ಲ, 23 ಆಶೀರ್ವಾದಗಳು, ಒಂದೊಂದು ಕೂಡ PhD ಆಶೀರ್ವಾದಗಳು ಅಂತ ಹೇಳ್ಬೋದು. ಹಳೆ ಒಡಂಬಡಿಕೆಯ ಅನೇಕ ಆಶೀರ್ವಾದಗಳು ಅದು LKG ಆಶೀರ್ವಾದಗಳು. ಹೌದು, ಯೆಹೆಜ್ಕೇಲ್ 36 ಮುಂತಾದ ಕಡೆಗಳಲ್ಲಿ ಅದು ಹೊಸ ಒಡಂಬಡಿಕೆ ಆಶೀರ್ವಾದ ಕೂಡ ಮರೆಯಾಗಿದೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಇಬ್ರಿಯ 10ರಲ್ಲಿ ಹೊಸ ಒಡಂಬಡಿಕೆ 23 ಆಶೀರ್ವಾದಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.